ಆಮೇಲೆ ನಾನು ವಾಯ್ಸ್ ಕೊಟ್ಕೊಳ್ತೀನಿ. ಇದರಲ್ಲಿ ಚಿತ್ರಾನ್ನ ಮಾಡ್ತೀನಿ ನಾನು. ಇರಿ ಇನ್ನೊಂದು ಚಿಗುರಿದ್ರೆ ಬಾಮ್ಮ ಮಾಡಮ್ಮ. ನೋಡಿ, ಇದು ಹರಳಿ ಎಲೆ ನಾನು ತಗೊಬಂದಲ್ಲ, ನಿನ್ನೆ ತಗೊಬಂದು ಕಡ್ಡಿ ಎಲ್ಲ ಬಿಡಿಸಿ ಸಣ್ಣದು ಚಿಕ್ಕದು ತೊಳ್ಕೊಂಡಿದ್ದೀನಿ. ಇದು ಹರಳಿ ಎಲೆ ತುಂಬ ಬುದ್ಧನಿಗೆ ಜ್ಞಾನೋದಯವಾಗಿರುವಂಥದ್ದು. ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಒಳ್ಳೆಯದಿದು. ಸುತ್ರಿ ಅಂತ ಹೇಳೋದೆ ಅದಕ್ಕೋಸ್ಕರ. ಯಾರು 5 ನಿಮಿಷ ಹೋಗಿ ಕೂತ್ಕೊಳ್ರಿ ಹರಳಿ ಮರದ ಅಡಿಲಿ ಅಂದರೆ ಹೋಗಿ ಕೂತ್ಕೊಳ್ಳಲ್ಲ. ಒಂದು ಇಷ್ಟು ಪ್ರದಕ್ಷಿಣೆ ಅಂತ ಹೇಳಿದಾಗ ಅಷ್ಟು ನಿಮಿಷ ಆಗುತ್ತೆ. ಅದ್ರದ್ದು ಗಾಳಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ, ಅದಕ್ಕೆ ಹೇಳೋದು. ನಾನು ಇವತ್ತು ಹರಳಿ ಎಲೆದು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಸಣ್ಣ ಕಟ್ ಮಾಡ್ಕೊಳ್ತೀನಿ. ಹರಳಿ ಎಲೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಬೇಕು, ಹಾಗಾಗಿ ಅಷ್ಟು ಹಾಕ್ತೀನಿ. ಇದನ್ನು ಎಣ್ಣೆನಲ್ಲಿ ಇದು ಮಾಡಿ ಇಟ್ಕೊಳ್ತೀನಿ. ಎಣ್ಣೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಒಂಚೂರೇ ಗಂಟೆ ಸೊಪ್ಪಿನಕಾಯಿ ಹಾಕ್ತಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಹಾಕ್ತಾ ಇಲ್ಲ, ಜೀರಿಗೆ ಹಾಕ್ತೀನಿ. ಮತ್ತೆ ಒಂದು ಸ್ವಲ್ಪ ಕಡಲೆಬೇಳೆ, 1-2 ಚಮಚ, ಒಂದೇ 1 ಚಮಚ ಉದ್ದಿನಬೇಳೆ, ಈರುಳ್ಳಿ, ಒಂದು 2-3 ಈರುಳ್ಳಿ ತಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಹಾಕ್ತೀನಿ. ಇದು ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಇದನ್ನು ಹಾಕ್ತೀನಿ. ಆರೋಗ್ಯಕ್ಕೆ, ಲಿವರ್ಗೆ, ಕಿಡ್ನಿಗೆ ತುಂಬಾ ಒಳ್ಳೇದು ಹರಳಿ ಸೊಪ್ಪು. ಹಂಗಾಗಿ ಇವತ್ತು ನಾನು ಹರಳಿ ಸೊಪ್ಪಿಂದ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇದನ್ನು ಬೇಯಬೇಕಲ್ಲ, ಹಂಗಾಗಿ ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಯಾಕಂದ್ರೆ ಹರಳಿ ಸೊಪ್ಪು ಬೇಯಬೇಕಲ್ಲ, ಉಪ್ಪು ಹಿಡಿದು ಚಿಗುರಾಗಿರೋದ್ರಿಂದ ಬೇಗ ಬೇಯುತ್ತೆ. ಆದ್ರಿಂದ ಉಪ್ಪು ಹಿಡಿದು ಬೇಯಲಿ ಉಪ್ಪು ಹಾಕೊಳ್ತೀನಿ. ರುಚಿಗೆ ತಕ್ಕಷ್ಟು ಹರಳಿ ಸೊಪ್ಪು ಎಲ್ಲ ಬೇಯಿದ್ದೀನಿ. ಅದನ್ನ ಹಾಕ್ಕೊಳ್ತೀನಿ. ಅರಿಶಿನ ಪುಡಿ ಹಾಕೊಳ್ತೀನಿ. ಜಾಸ್ತಿ ಬೇಡ, ತುಂಬಾ ಒಂಥರ ಬಣ್ಣ ಬೆಳಗೊಂಗಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ತೀನಿ ನಾನು, ಜಾಸ್ತಿ ಉರಿ ಬೇಡ, ಕಟ್ಟಿ ಬಂದ್ಬಿಡುತ್ತೆ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ನಿಂಬೆಹಣ್ಣು, ಈ ಸೈಜು ನಿಂಬೆಹಣ್ಣು ನಾನು ಕಟ್ ಮಾಡಿ ರಸ ತಗೊಂಡಿದ್ದೀನಿ. ಇವಾಗ ರಸನ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಗ್ಯಾಸ್ ಹಾಕಲ್ಲೇ ನಾವು ಮಾಡ್ಕೋಬೇಕು, ಉರಿ ಮೇಲೆ ಮಾಡ್ಕೋಬಾರ್ದು, ಕಹಿ ಬರುತ್ತೆ. ಇವಾಗ ಆಗಿದೆ. ನಾನು ಅನ್ನ ಆಲ್ರೆಡಿ ಮಾಡಿಬಿಟ್ಟು ಕಲಸಿ ಬಿಸಿಗೆ ಹಾರಕ್ಕೆ ಇಟ್ಟಿದ್ದೀನಿ. ಪುಡಿಯಾಗಿದೆ. ಯಾವನ್ನಾದರೂ ಮಾಡ್ಕೋಬೋದು. ನಾನು ಮಾಮೂಲು ಬುಲೆಟ್ ರೈಸಲ್ಲಿ ಮಾಡ್ತೀನಿ. ಯಾಕಂದರೆ ಯಾವ ಅಕ್ಕಿ ಬೇಕಾದ್ರೂ ಡಿಪ್ಪು ಅಕ್ಕಿಲೂ ಸಹ ಕಡಿಮೆ ನೀರಿಟ್ಟು ಮಾಡ್ಬೋದು. ನಾನು ಇವಾಗ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜ ಮಿಕ್ಸ್ ಮಾಡ್ಕೊಳ್ತೀನಿ. ಹುರಿದಿಟ್ಕೊಂಡಿದ್ನಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ಬೇಕಂದರೆ ನೀವು ಗೋಡಂಬಿನೂ ಮಿಕ್ಸ್ ಮಾಡ್ಕೋಬೋದು. ಮೇಯ್ನಾಗಿ ಹರಳಿ ಸೊಪ್ಪು ತುಂಬ ಒಳ್ಳೆಯದು. ಈ ಹೆಣ್ಮಕ್ಳಿಗೆ ಮಕ್ಕಳಾಗದಿರ ಇರೋರಾದರೆ ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು. ಎಲ್ಲ ಆಗಿದೆ ವಯಸ್ಸಾಗಿರೋರು ಅಂತಂದರೆ ಇದು ಲಿವರಿಗೆಲ್ಲ ತುಂಬಾ ಒಳ್ಳೆಯದು. ಹರಳಿ ಸೊಪ್ಪು ಅದು ಚಿಗುರಾಗಬೇಕು, ಬಲ್ತಿರೋದೆಲ್ಲ ತೊಗೋಬಾರ್ದು. ಅದು ಚೆನ್ನಾಗೂ ಇರೋದಿಲ್ಲ. ಬಲ್ತಿರೋದು ಎಡೆದು ಚಿಗುರು ತೊಗೊಬರ್ಬೇಕು. ನಾನು ಗಿಡದಲ್ಲೇ ವಿಡಿಯೋ ಮಾಡಿದ್ದೀನಿ ನೋಡಿ, ಆ ಥರ ಚಿಗುರಿರಬೇಕು. ಇದಕ್ಕೆ ಹಾಕೋದೇನೆ ತೋರಿಸ್ಬಿಟ್ರೆ ಸರಿ ಆಗೋದೇನೆ. ಆಮೇಲೆ
ಮಾಡ್ಕೊಳ್ತಾ ಇದ್ದೀನಿ. ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಅರಳಿ ಸೊಪ್ಪಿಂದು ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಆರೋಗ್ಯಕರವಾದದ್ದು, ಹೆಲ್ದಿಕರವಾದದ್ದು ಇದು. ಮಾಡಿದ್ದೀನಿ ನಾನು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಊರ ಕಡೆ ಹೋದಾಗ ಕಿತ್ಕೊಬನ್ನಿ. ಇಲ್ಲೂ ಕೆಲವು ಕಡೆ ಸಿಗುತ್ತೆ. ಚಿಗುರನ್ನ ತೊಗೊಬಂದು ಮಾಡಿ, ತುಂಬ ಹೆಲ್ತ್ಗೆ ಒಳ್ಳೆಯದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.